ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಿನ್ನೆ ತಾನೇ ಯುಗಾದಿ ಹಬ್ಬ ಕಳೆದಿದೆ. ಚಂದ್ರ ದರ್ಶನ ನಿನ್ನೆ ಯುಗಾದಿ ಹಬ್ಬದ ದಿನನೂ ಕೂಡ ಮಾಡ್ತಾರೆ, ಇಲ್ಲಾಂದರೆ ಬಿದಿಗೆ ದಿನನೂ ಕೂಡ ಮಾಡ್ಬೋದು. ಅಂದರೆ ಅದು ನಾಳೆ ಹೊಸ್ತಡ್ಕು. ನಿಮಗೆ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬದ ದಿನ ಹೋಳಿಗೆ ಮಾಡ್ಕೊಂಡೆಲ್ಲ ಚೆನ್ನಾಗಿ ತಿಂದಿರ್ತಾರೆ. ಆದ್ರೆ ನಾಳೆ ಮಾರನೇ ದಿನ ಬರುವಂಥದ್ದೇ ಹೊಸ್ತಡ್ಕು. ಹೊಸ್ತಡ್ಕಂದ್ರೆ ಖಾರ ಊಟ ಎಲ್ಲರಿಗೂ ಗೊತ್ತಿರುತ್ತೆ ಸಾಧಾರಣವಾಗಿ, ವಿಶೇಷವಾಗಿ ಎಲ್ಲರ ಮನೇಲೂ ಕೂಡ. ವಾರನೂ ಕೂಡ ಚೆನ್ನಾಗಿ ಬಿತ್ತಿದೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಯುಗಾದಿ ಹಬ್ಬದ ದಿನವೇ ಚಂದ್ರ ದರ್ಶನ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಯುಗಾದಿ ಹಬ್ಬದ ನಾಳೆ ಹೊಸ್ತಡ್ಕ ದಿನವೂ ಕೂಡ ಮಾಡಬಹುದು. ಅದೇ ಒಳ್ಳೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದೇನಪ್ಪ ಅಂದರೆ ಇದು ಒಂದು ಕತೆ ಇದೆ ಅಂತಲೇ ಹೇಳ್ತಾರೆ. ಹೀಗೆ ಗಣೇಶ ಬಂದು ಇಲ್ಲಿ ಅವ್ರ ವಾಹನದಲ್ಲಿ ಸಂಚಾರ ಮಾಡಬೇಕಾದ್ರೆ ಕೆಳಗೆ ಬಿದ್ದುಬಿಡ್ತಾರಂತೆ. ಅದನ್ನು ನೋಡಿ ಚಂದ್ರದೇವ ನಕ್ಕದ್ರಂತೆ. ಅವ್ರಿಗೆ ಒಂಥರ ಅವಮಾನದಂಗಾಯಿತು. ಆಗ ಗಣೇಶ ಎದ್ಬಿಟ್ಟು ಹೇಳ್ತಾರಂತೆ, ನೀನು ಗಣೇಶ ಹಬ್ಬದ ದಿನ ಚಂದ್ರ ನೀನನ್ನು ಯಾರ್ಯಾರು ನೋಡ್ತಾರೆ ಅವರೆಲ್ಲರಿಗೂ ಕೂಡ ಅಪವಾದನ ಕಳಂಕ ಬರಲಿ, ಅದನ್ನು ಕಳ್ಕೋಬೇಕು ಅಂದರೆ ಮತ್ತೆ ನೀನು ಚೌತಿ ದಿನ ಹಾಗೆ ಯುಗಾದಿಲಿ ಬರುವಂಥ ಚಂದ್ರ ನೋಡಿ ಅಪವಾದನ ಕಳ್ಕೋಬೇಕು ಅನ್ನೋ ರೀತಿ ಶಾಪ ಕೊಟ್ಟರಂತೆ ಅವರು. ಅವಾಗ ಅವ್ರಿಗೆ ಚಂದ್ರದೇವನಿಗೆ ತುಂಬ ಕಷ್ಟ ಆಯ್ತಂತೆ ಈ ಶಾಪನ ನೋಡಿ. ಹಾಗಾಗಿ ಯಾರೂ ಗಣೇಶನ ಹಬ್ಬದ ದಿನ ಚಂದ್ರನ ನೋಡಲ್ಲ. ಚಂದ್ರನ ನೋಡಿದ್ರೆ ಏನಾದರೂ ಇಲ್ದಿರೋ ಕಳಂಕಗಳು ಅಪವಾದಗಳು ಬರುತ್ತೆ ಅಂತ ಹಿಂದಿನಿಂದನೇ ಹೇಳ್ಕೊಂಬರ್ತಾರೆ. ಆ ಥರ ಅಪವಾದ ಬಂದಿರೋರು ಯುಗಾದಿ ಹಬ್ಬದ ದಿನ ಅಥವಾ ಅದ್ರ ಮಾರನೇ ದಿನ ಹೊಸ್ತಡ್ಕ ದಿನ ಚಂದ್ರ ನೋಡಿದ್ರೆ ಆ ಅಪವಾದಗಳೆಲ್ಲ ಸರಿ ಹೋಗುತ್ತೆ ಅಂತ ಹೇಳೋ ಒಂದು ನಂಬಿಕೆ ಇದೆ. ಇದೇನಪ್ಪ ನಮಗೆ ಕತೆ ತಿಳ್ಕೊತೀವಿ ಅಂದರೆ ಯಾರು ಬಿದ್ದರೂ ಕೂಡ ನಾವು ನಗಬಾರ್ದು. ಯಾಕೆಂದರೆ ಅವ್ರಿಗೆ ಒಂಥರ ಮನ್ಸಿಗೆ ನೋವಾಗುತ್ತೆ. ಮನ್ಸಿಗೆ ನೋವಾಗಿಯೇ ಗಣೇಶ ದೇವ ಆ ಥರ ಚಂದ್ರದೇವನಿಗೆ ಶಾಪ ಕೊಟ್ಟಿರೋದು. ಹಾಗಾಗಿ ಯಾರು ಎಳ್ಳಿ ಬೀಳಿ ಯಾವತ್ತೂ ಕೂಡ ನಾವು ನಗಬಾರ್ದು. ನಿಮ್ಗೇನಾರ ಹತ್ರ ಫೀಲ್ ಆಗಿದೆ ಖಂಡಿತ ನೀವು ಯುಗಾದಿ ಹಬ್ಬದ ದಿನ ನೋಡಿರ್ಬೋದು. ಇಲ್ಲ ಅಂದರೆ ಅದರ ಮಾರನೇ ದಿನ ಹೊಸ್ತಡ್ಕಂದ್ರೆ ಇವತ್ತು ಬಿದಿಗೆ ದಿನ ಸಂಜೆ ಚಂದ್ರದೇವ ಬರ್ತಾರೆ. ಸ್ವಲ್ಪ ಹೊತ್ತು ಮಾತ್ರ ಕಾಣಿಸ್ಕೊತಾರೆ. ನಾವು ಹುಡುಕಿ ಅವ್ರನ್ನ ದರ್ಶನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿರೋ ಯಾವುದೇ ಕಳಂಕಗಳಿರ್ಬೋದು, ಯಾವುದೇ ಕಷ್ಟ ಕಾರ್ಪಣ್ಯಗಳು ಖಂಡಿತ ದೂರ ಆಗುತ್ತೆ. ಇವತ್ತು ಯಾರೂ ಮರೀದೆ ಸಂಜೆಗೆ ನೀವೆಲ್ಲರೂ ಕೂಡ ಚಂದ್ರನ ದರ್ಶನ ನಿನ್ನೆ ಮಾಡಿರೋರು ಪರವಾಗಿಲ್ಲ, ಮಾಡಿಲ್ದಿರೋರು ಇವತ್ತು ಖಂಡಿತ ಚಂದ್ರನ ದರ್ಶನ ಮಾಡಿ ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೋಡಿ, ಗಣೇಶ ಬಿದ್ದಿದ ತಕ್ಷಣ ಇಲ್ಲಿಂದ ಚಂದ್ರದೇವನ ನಗ್ತಾ ಇದ್ದಾರೆ. ಹಂಗಾಗಿ ಚಂದ್ರದೇವನಿಗೆ ಹತ್ರ ಶಾಪ ಕೊಟ್ಟು ಆ ಶಾಪನ ಕಳ್ಕೊಬೇಕು ಅಂದರೆ ನಾವು ಯುಗಾದಿ ಹಬ್ಬದಲ್ಲಿ ಬರುವಂಥ ಚಂದ್ರನ ನೋಡಿನೇ ಕಳ್ಕೊಬೇಕು. ಹಂಗಾಗಿ ನಿಮ್ಮಲ್ಲೇನಾದ್ರು ಈ ಥರ ಅನುಮಾನಗಳಿದ್ರೆ ಖಂಡಿತ ಇವತ್ತೊಂದು ದಿನ ನಿಮಗೆ ಅಮೂಲ್ಯವಾದ ದಿನ ಇದೆ. ಇವತ್ತು ನೀವು ಚಂದ್ರದೇವನ ನೋಡಿ ನಿಮ್ಮ ಕಳಂಕನ ನಿರ್ನಾಮ ಮಾಡ್ಕೋಬೋದು ಅಂತ ಹೇಳ್ತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಪವಾಡ ಕ್ಷೇತ್ರಗಳಿರ್ಬೋದು, ಆಧ್ಯಾತ್ಮಿಕ ವಿಷಯಗಳಿರ್ಬೋದು ತೊಗೊಂಡು ಬರ್ತೀನಿ. ಹಾಗೆ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು, ಶೇರು, ಕಮೆಂಟು ಕೊಡಿ ಅಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ಜೀವನದಲ್ಲಿ ಹೊಸ ಹುರುಪು ಬರಲಿ.